ಟೇಸ್ಟ್ ಡೈಲಿ, ಟೇಸ್ಟ್ ಡೈಲಿ. ಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಸಿಗಬಹುದು ಆ ಜಾಗದಲ್ಲಿ, ಅಸ್ಥಿ ಸಿಗುತ್ತಾ ಅನ್ನುವಂಥ ಕುತೂಹಲ ಇದೆ. ನಿನ್ನೆ ಅಂತೂ 1.5 ಗಂಟೆಗಳ ಕಾಲ 2 ಹಿಟಾಚಿಯನ್ನ ಬಳಸಿ ಅಗದ್ರು 18 ಅಡಿ ಆಳ, 12 ಅಡಿ ಅಗಲ ಗುಂಡಿ ತೆಗೆದಿದ್ದು. ಆದರೆ ಸಿಕ್ಕಿದ್ದೇನು 3 ರೀತಿಯ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಬೇರೆ ಬೇರೆ ರೀತಿಯ ಮಣ್ಣು ಕಾಣಿಸ್ಕೊಳ್ತು ಬಿಟ್ರೆ ಅಲ್ಲಿ ಯಾವುದೇ ಅಸ್ಥಿಯ ಕುರುಹು ಸಿಕ್ಕಿಲ್ಲ. ಹಾಗಾಗಿ ಧರ್ಮಸ್ಥಳ ಗುಂಡಿ ಅಗೆಯುವಂಥ ಕೆಲಸ ಶೀಘ್ರದಲ್ಲೇ ಅಂತ್ಯ ಆಗಬಹುದು ಎನ್ನಲಾಗ್ತಾ ಇದೆ. CLP ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಸುಳಿವು ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಹಿನ್ನೆಲೆ ರಚಿಸಿದಂಥ ವಿಶೇಷ ತನಿಖಾ ತಂಡ SIT ಏನಿದೆ 12 ಕಡೆ ಶೋಧನೆ ನಡೆಸಿದ್ದು 13ನೇ ಕಡೆಯೂ ಕೂಡ ಮೃತದೇಹ ಅವಶೇಷ ಪತ್ತೆ ಆಗದೆ ಇದ್ರೆ, ಅಂದರೆ ನಿನ್ನೆ 13ನೇ ಪಾಯಿಂಟಲ್ಲಿ ಅಗಿತಾ ಇದ್ದಾರೆ. 13ನೇ ಪಾಯಿಂಟ್ ಎಕ್ಸಾಕ್ಟ್ ಆಗಿ ಅಗಿತಾ ಇಲ್ಲ, ಬದಲಿಗೆ ಆಸುಪಾಸಿನಲ್ಲಿ ಅಗಿತಾ ಇದ್ದಾರೆ. ಅಲ್ಲೂ ಏನೂ ಸಿಗಲಿಲ್ಲ ಅಂತ ಅಂದರೆ SIT ಶೋಧನೆ ನಿಲ್ಲಿಸಬೇಕಾಗಬಹುದು ಅನ್ನುವಂಥ ಸುಳಿವು ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷದ ಸದಸ್ಯರಿಗೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರಂತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ಸಂಜೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ CLP ಮೀಟಿಂಗನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಡಲಾಗಿದೆ ಅಂತ ಹೇಳಲಾಗಿರುವಂಥ ಶವಗಳ ಶೋಧ ಅಥವಾ ಧರ್ಮಸ್ಥಳ ಕ್ಷೇತ್ರದ ಕುರಿತು ಯಾರೊಬ್ಬರೂ ಪ್ರತಿಕ್ರಿಯೆ ನೀಡಬಾರದು ಅಂತೇಳಿ ಹೇಳಿದ್ದಾರಂತೆ. ಅಷ್ಟೇ ಅಲ್ಲ, ಈ ವಿಚಾರದಲ್ಲಿ ಪಕ್ಷದ ಶಾಸಕರು, ಪರಿಷತ್ ಸದಸ್ಯರು ಸೇರಿ ಯಾರೊಬ್ಬರೂ ಕೂಡ ಭಾವನಾತ್ಮಕವಾಗಿ ಹೇಳಿಕೆ ನೀಡಬಾರ್ದು. ನಮಗೆ ಧಾರ್ಮಿಕ ಎಮೋಷನ್ಸ್ ಇದೆ ಅಂತನೋ ಅಥವಾ ಕೇಸಿಗೆ ಸಂಬಂಧಪಟ್ಟಂತೆ ನಮಗೆ ಎಮೋಷನ್ಸ್ ಇದೆ ಅಂತನೋ ಏನೂ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗಬಾರ್ದು ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ರಾಜ್ಯದಾದ್ಯಂತ ಸಾರ್ವಜನಿಕರಿಂದ ಆಗ್ರಹ ವ್ಯಕ್ತವಾದ ಹಿನ್ನೆಲೆ SITಯನ್ನು ರಚನೆ ಮಾಡಲಾಗಿತ್ತು. ಅದರಂತೆ ಅನಾಮಿಕ ದೂರುದಾರನನ್ನ ಆ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ನೇತ್ರಾವತಿ ತಟದಲ್ಲಿ 13 ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು. 6ನೇ ಪಾಯಿಂಟ್ನಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿರೋದು, ಉಳಿದ ಯಾವ ಜಾಗದಲ್ಲೂ ಏನೂ ಸಿಕ್ಕಿಲ್ಲ. ಬಂಗ್ಲಗುಡ್ಡದಲ್ಲಿ ಕೂಡ ಸಿಕ್ಕಿದ್ದಾವೆ, ಅದು ಕೂಡ ಈತನೇ ಹೂತಿಟ್ಟಿದ್ದ, ಅದೂ ಕೂಡ ಇನ್ನೂ ಗೊತ್ತಾಗಿಲ್ಲ. ಹಾಗಾಗಿ 13ನೇ ಪಾಯಿಂಟ್ ಏನು ನಿನ್ನೆ ಅಗ್ದಿದ್ದಾರೆ ಅಲ್ಲಿ ಏನೂ ಸಿಕ್ಕಿಲ್ಲ. ಇವತ್ತು ಕೂಡ ಕಾರ್ಯಾಚರಣೆ ಇದೆ, ಏನಾದರೂ ಸಿಕ್ಕರೆ ಕಾರ್ಯಾಚರಣೆ ಮುಂದುವರಿಬಹುದು, ಸಿಗ್ಲಿಲ್ಲ ಅಂದರೆ ಸ್ಥಗಿತಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಇನ್ನೆಷ್ಟು ಗುಂಡಿ ಅಗಿತೀರಿ ಅಂತ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಈವರೆಗೆ ಅಗೆದ ಕಡೆ ಸಿಕ್ಕಿದ್ದೇನು? ಸುನೀಲ್ ಕುಮಾರ್ ಅವರ ಪ್ರಶ್ನೆ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದ ಈ ಪ್ರಕರಣ. ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಅನಾಮಿಕ ಹೇಳಿದ ಅಂತೇಳಿ ಇನ್ನೆಷ್ಟು ಗುಂಡಿ ಆಗಿದ್ದೀರಿ, ಏನು ಸಿಕ್ಕಿದೆ ಇಲ್ಲಿವರೆಗೂ ಅಂತೇಳಿ BJPಯ ಶಾಸಕ ಆಗಿರುವಂಥ ಸುನೀಲ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡೋಣ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಸಿಗ್ಬಹುದು. ಅಂದರೆ ಅಲ್ಲಿ 8 ಶವ ಹೂತಿದ್ದೇನೆ ಅಂತ ಅನಾಮಿಕ ದೂರುದಾರ ಹೇಳಿರೋದು, ಅಸ್ಥಿಗಳು ಸಿಗ್ಬಹುದಾ? ಸಿಕ್ಕರೆ ಕಾರ್ಯಾಚರಣೆ ಮುಂದುವರಿಯುತ್ತೆ, ಸಿಗಲಿಲ್ಲ ಅಂತಂದರೆ ಸ್ಥಗಿತ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಏನಾಗಬಹುದು ನೋಡೋಣ. ಇನ್ನು ನಾವು ಮುಂದಿನ ಸುದ್ದಿಯತ್ತ ಹೋಗೋದಾದರೆ,